ಕುರಿ ಕೋಳಿ ಪ್ಲೇಟಲ್ಲಿ ನೋಡಿರ್ತೀರಾ, ಕೋಣನ ಎಲ್ಲಿ ನೋಡ್ತೀರಾ? ಇಷ್ಟು ದಿವಸ ಅಲ್ಲೋ ಯಾವನ ಒಳ್ಳೆ ಕೋಣ ಇದ್ದಂಗಿದ್ದಾನೆ, ಲೋ ಕೋಣನ ಮುಂದೆ ಏನೋ ಕಿಂದ್ರಿ ಬಾರಿಸ್ತೀಯಾ ಅಂತ ಇದ್ದವ್ರು ಇವಾಗ ಕೋಣ ಅಂದ ತಕ್ಷಣ ಏನು ಬರೆಯೋದೆ, ಯೋ ಕೋಣನ್ನ ಓಡಿಸಿದ್ರೆ ಕೋರ್ಟಲ್ಲಿರೋರ್ಗೂ ಕೋಪ ಅಂತ. ಫಸ್ಟ್ ಆಫ್ ಆಲ್ ನಾನು ನಿಮ್ಮ ರಶ್ಮಿ. ಆ್ಯಂಡ್ ಇವತ್ತು ಕಂಬಳ ಅಂದ ತಕ್ಷಣ ಇಷ್ಟು ದಿವಸ ಕಂಬಳಿ ಓದ್ಕೊಂಡು ಮಲ್ಕೊಂಡಿದ್ದು ನಮ್ಮ ಜನ ಸಡನ್ನಾಗಿ ಕಂಬಳ ಅಂತ ಹೋರಾಟ ಮಾಡ್ತಾ ಇರೋದಕ್ಕೆ ಕಾರಣ ಸುಮಾರಿದೆ. ಫಸ್ಟ್ ಆಫ್ ಆಲ್ ಕಂಬಳ ಅಂದರೆ ಏನು? ಕಂಬಳ ಅಂದರೆ ದಕ್ಷಿಣ ಕನ್ನಡದಲ್ಲಿ ನಡೆಯುವಂಥ ಒಂದು ಫೆಸ್ಟಿವಲ್. ಅಂದರೆ ಕಂಬಳ ಈ ಕೆಸರಿನ ಗದ್ದೆನಲ್ಲಿ ಕೋಣಗಳನ್ನು ಓಡಿಸ್ತಾರೆ. ಅಂದರೆ ವರ್ಷ ಪೂರ್ತಿ ಅದಕ್ಕೆ ಚೆನ್ನಾಗಿ ಸಾಕಿ, ಮಗುಗಿಂತ ಚೆನ್ನಾಗಿ ಸಾಕ್ತಾರಂತೆ. 1-1.5 ಲಕ್ಷ 2 ಲಕ್ಷ ಅಂತ ಈ ಥರ ದುಡ್ಡೆಲ್ಲ ಖರ್ಚು ಮಾಡಿ ದಿನ ಅದಕ್ಕೆ ಚೆನ್ನಾಗಿ ಹಾಕಿ, ಮತ್ತು ಏನಿಲ್ಲೇನು ಬಸ್ಸಿಗೆ ಓಡ್ದಂಗೆ ಅಥವಾ ಆಟೋ ಓಡ್ದಂಗೆ ಏನಿಲ್ಲಪ್ಪ ಅಂತ ಓಡ್ದಂಗೆ ಕೋಣಗಳು ರೇಸಲ್ಲಿ ಓಡಬೇಕಂದ್ರೆ ಹಂಗೆ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಬೇಕಾಗತ್ತೆ. ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಕೋಣನ್ನೆಲ್ಲ ಸಾಕಿ ನವೆಂಬರಿಂದ ಮಾರ್ಚ್ವರೆಗೂ ನಡೆಯುವಂಥ ಒಂದು ಫೆಸ್ಟಿವಲ್ನಲ್ಲಿ ಕೋಣ ಓಡಬೇಕು, ಕೋಣನ ಹಿಂದೆ ಅವನು ಒಬ್ಬ ಓಡಿದ್ರೆ ಒಂಥರ ಆ ರೈತನಿಗೆ ಏನು ಮರ್ಯಾದೆ ಅಂತ, ಎಷ್ಟು ಪ್ರತಿಷ್ಠೆ ಅಂತ, ಎಷ್ಟು ದುಡ್ಡು ಹಾಕಿರ್ತಾರೆ, ವರ್ಷ ಪೂರ್ತಿ ಅಲ್ಲಿ ದುಡ್ಡು ಹಾಕ್ತಾರೆ, ವರ್ಷದಲ್ಲಿ ಕೊನೆಯಲ್ಲಿ ರೇಸಲ್ಲಿ ಯಾರು ಗೆಲ್ತಾರೋ ಅವರು ಪ್ರತಿಷ್ಠೆ ಜೊತೆಗೆ ದುಡ್ಡನ್ನು ಮನೆಗೆ ತೊಗೊಂಡು ಹೋಗ್ತಾರೇನು. ಸೊ ಇದು ನಮ್ಮ ಕಂಬಳ, ಇದು ರೇಸ್. ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಉಡುಪಿ, ಮಂಗಳೂರು ಸುತ್ತಮುತ್ತ ಸುಮಾರು ಹಳ್ಳಿಗಳಲ್ಲಿ ನಡೆಯುವಂಥ ಒಂದು ಸಿಂಪಲ್ ಕೋಣ ರೇಸ್, ಆಯಿತಾ. ಇದು ಇವಾಗ ಬಹಳ ಪ್ರಾಮುಖ್ಯತೆಯನ್ನು ತಗೊಳ್ಳೋ ಒಂದು ನಿಟ್ಟಿನಲ್ಲಿ ಸುಮಾರು ಕಾರಣಗಳಿದೆ. ಒಂದು ಜಲ್ಲಿಕಟ್ಟು ಅಂತ, ಇದು ಏನ್ರಿ ಗೂಳಿ, ಹಸು, ಎಮ್ಮೆಗಳು, ಕೋಣ ಇವೆಲ್ಲ ಕೋರ್ಟು ಕಚೇರಿ ಅಲ್ಲಿ ಹೋಗಿ ಆಗೋಯ್ತಲ್ಲ ಇವತ್ತು ಅಂತ. ನಮ್ಮ ಕರ್ನಾಟಕಕ್ಕೆ ಏನೋಪ್ಪ ಕೆ ಫಾರ್ ಕರ್ನಾಟಕ, ಇಲ್ಲಿ ಶುರುವಾಗೋ ಗಲಾಟೆಗಳು ಎಲ್ಲ ಕೆಯಿಂದಲೇ ಶುರು ಆಗೋದು. ಕೆ ಫಾರ್ ಕಾವೇರಿ, ಇವಾಗ ನೋಡಿ ಕೆ ಫಾರ್ ಕೋಣ ಅಂತ, ಕೋಣನಿಂದ ಗಲಾಟೆ. ಸೊ ಇಷ್ಟೊಂದೆಲ್ಲ ಕಂಬಳ ಅಂತಂದಮೇಲೆ ಜನ ಯಾಕೆ ಓದಾಡ್ತಾ ಇದ್ದಾರೆ, ಯಾಕೆ ಸುಪ್ರೀಂ ಕೋರ್ಟ್ ಬ್ಯಾನ್ ಇಲ್ಲ ಅಂತ. ಮೊದಲನೇದಾಗಿ ಸಂಪ್ರದಾಯ ಸಂಸ್ಕೃತಿಯನ್ನು ರಕ್ಷಿಸಿ, ನಮ್ಮ ಕಲ್ಚರ್ ಇದು, ಪ್ರಾಣಿ ಹಿಂಸೆ ಅಲ್ಲ ಅಂತ. ಸೊ ಬೇಸಿಕ್ಲಿ ದಿಸ್ ಇಸ್ ಅನಿಮಲ್ ಕ್ರೂಯಲ್ಟಿ ವರ್ಸಸ್ ಕಲ್ಚರ್ ಲಾಯಲ್ಟಿ. ಓಕೆ, ಪ್ರಾಣಿ ಹಿಂಸೆ ಅಂದ ತಕ್ಷಣ ಹಿಂಸೆ ಅಂದರೆ ಏನು? ಪ್ರಾಣಿನ ಮುಟ್ಟೋದು ಹಿಂಸೆನಾ? ಪ್ರಾಣಿ ಕೈಯಲ್ಲಿ ಭಾರ ಹೊರಿಸೋದು ಹಿಂಸೆನಾ? ಪ್ರಾಣಿ ಓಡು ಅನ್ನೋದು ಹಿಂಸೆನಾ? ಅಥವಾ ಪ್ರಾಣಿಗೆ ಕಟ್ ಮಾಡಿ ಪ್ಲೇಟಲ್ಲಿ ಹಾಕೊಂಡು ರೋಸ್ಟ್ ಮಾಡೋದು ತಿನ್ನೋದು ಹಿಂಸೆನಾ? ಅಥವಾ ಪ್ರಾಣಿಗೆ ಅಂಬಾರಿ ಹೊರೋ ಅನ್ನೋದು ಹಿಂಸೆನಾ? ಅಥವಾ ಪ್ರಾಣಿನ ಸಾಯಿಸಿ ಅದರ ಚರ್ಮನ ತೊಗೊಂಡು ಬೂಟು ಗೀಟು ಅಂತ ಹಾಕೊಳ್ಳೋದಾ? ಸೊ ಹಿಂಸೆಗೆ ಸುಮಾರು ಲೆವೆಲ್ಗಳಿದೆ ಅಲ್ವೇ. ಈಗ ಪ್ರಾಣಿಗಳು ಅಂತಂದಮೇಲೆ ಅದ್ರ ಪಾಡಿಗೆ ಅದಕ್ಕೆ ಯಾವಾಗ ನಮಗೆ ಇರೋಕ್ಕೆ ಬಿಡಲ್ವೋ ಅದನ್ನು ಕರ್ಕೊಂಬಂದು ನಮ್ಮ ಅನುಕೂಲಕ್ಕೆ ಯಾವಾಗ ಉಪಯೋಗಿಸ್ಕೊಂಡ್ವೋ ಅವು ಎಲ್ಲ ರೀತಿಯ ಹಿಂಸೆನೇ, ಅಂದರೆ ಬೇರೆ ಬೇರೆ ಡಿಗ್ರಿಗಳಿರೋದು ಅಷ್ಟೇ. ಸೊ ಈಗ ಜಲ್ಲಿಕಟ್ಟು ಅಂದ ತಕ್ಷಣ ನೀವು ಕೋಣನೆಲ್ಲ ಏನಕ್ಕೆ ಓಡಿಸ್ತೀರ? ಮೊದಲೇ ಕೋಣ ಎಮ್ಮೆ ಅಂದರೆ ಭಾಳ ಸ್ಲೋ, ಅವಕ್ಕೆ ಹೋಗಿ ನೀವು ಟಾರ್ಗೆಟ್ ಎಲ್ಲ ಕೊಟ್ಟು ಓಡು ಅಂತ ಓಡಿಸೋದು ಇಟ್ಸ್ ಲೈಕ್ ದಟ್ಸ್ ನಾಟ್ ವಾಟ್ ಇಟ್ ಇಸ್ ಮೆಂಟ್ ಫಾರ್. ಸಗಣಿ ಹಾಕ್ಕೊಂಡು 4-5 ನೊಣಗಳ ಜೊತೆ ಗುದ್ದಾಡಿಕೊಂಡು ಆಮೇಲೆ ಇನ್ನೇನೋ ಫಾರ್ಮರಿಗೆ ಹೆಲ್ಪ್ ಮಾಡಿಕೊಂಡು ಒಂಬೋ ಅಂತ ಇದ್ದರೆ ಅಷ್ಟೇ ಕೋಣನ ಕೆಲಸ ಅಂತ ಒಂದು ಡೆಫಿನೇಷನ್. ಸೊ ಇದೆಲ್ಲದರ ಮಧ್ಯ ಹೀಗೆ ಹೊಡೆದಾಟಗಳು ನಡೀತಾ ಇರುತ್ತೆ. ಸೊ ಈಗ ಮುಂದೆ ಸುಪ್ರೀಂ ಕೋರ್ಟ್ಗೆ ಆದೇಶ ಏನು? ಈಗಾಗಲೇ ಜಲ್ಲಿಕಟ್ಟು ಸಂಬಂಧಪಟ್ಟಂಗೆ ನರೇಂದ್ರ ಮೋದಿಯವರು ಓಕೆ ಅಂದರು, ಇವರು ಅದನ್ನ ಮುಂದಕ್ಕೆ ಹೋದರು. ನಿನ್ನೆ ಬೇರೆ 2 ಪ್ರಾಣನ ಕಳ್ಕೊಂಡಿದ್ದಾರೆ, 83 ಜನ ಗಾಯ ಮಾಡ್ಕೊಂಡಿದ್ದಾರೆ. ಸೊ ಒಂದೊಂದು ರಾಜ್ಯದಲ್ಲೂ ಒಂದೊಂದು ಪ್ರಾಣಿ ಒಟ್ಟಿನಲ್ಲಿ ನ್ಯೂಸಿಗೆ ಬರ್ತಾನೆ ಇದೆ. ಅಲ್ಲಿ ಗೂಳಿ, ಇಲ್ಲಿ ಕೋಣ, ನಾಳೆ ಇನ್ಯಾವುದೋ ಕಡೆ ಯಾವ ಪ್ರಾಣಿನೋ ಯಾರಿಗೂ ಗೊತ್ತು. ಸೊ ಒಟ್ಟಿನಲ್ಲಿ ಇಷ್ಟೇ ಇವತ್ತಿನ ವಿಡಿಯೋದ ಉದ್ದೇಶ. ಫಸ್ಟ್ ಆಫ್ ಆಲ್ ಕಂಬಳ ಅಂದರೆ ಏನು ಅಂತ ನೀವು ತಿಳ್ಕೊಂಡ್ರಿ, ಕೋಣಗಳಿಗೆ ಸಿಗುವಂಥ ಟ್ರೀಟ್ಮೆಂಟ್ಸ್ ತಿಳ್ಕೊಂಡ್ರಿ. ಈಗ ಮುಂದೆ ನಮ್ಮ ದೇಶದಲ್ಲಿ ನ್ಯಾಯಕ್ಕೆ ಸಿಗುವಂಥ ಟ್ರೀಟ್ಮೆಂಟು ಕಾದು ನೋಡಬೇಕಾಗಿರುತ್ತೆ. ಬಿಕಾಸ್ ಕೆಲವುದೆಲ್ಲ ಅರ್ಥನೇ ಆಗಲ್ಲ, ರೂಲ್ಸ್ಗಳು ಹೆಂಗೆ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಂತ. ಸೊ ಐ ಥಿಂಕ್ ಈ ಕೋಣಗಳು ಗೂಳಿ ಎಲ್ಲ ಕೋರ್ಟಿಗೆ ಬರೋಕ್ಕಾಗಲ್ಲ ನೋಡಿ, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನೂ ಹೇಳೋಕ್ಕಾಗಲ್ಲ ಅಂತ. ಐ ಥಿಂಕ್ ದಿ ಓನ್ಲಿ ಥಿಂಗ್ ದಟ್ ಐ ಕ್ಯಾನ್ ಥಿಂಕ್ ಆಫ್ ಹಿಯರ್ ಇಸ್, ಈ ಸುಪ್ರೀಂ ಕೋರ್ಟ್ನ ಕಣ್ಣಲ್ಲಿ ಈ ತರಹದ ಕಲ್ಚರ್ ಆ್ಯಂಡ್ ಪ್ರಾಣಿ ಎರಡೂ ಓವರ್ಲ್ಯಾಪ್ ಆಗಿರುವಂಥ ಸಂದರ್ಭದಲ್ಲಿ ಖಂಡಿತ ಜಡ್ಜ್ಗಳು ಅಷ್ಟೇ ನ್ಯಾಯ ಕೊಡೋ ಮುಂಚೆ ಮೊದಲೇ ಒಂದು ಗಾದೆ ಇದೆಯಲ್ಲ, ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡುವಂಥ. ನೀವು ಡೈರೆಕ್ಟಾಗಿ ಆ ಸ್ಪೋರ್ಟನ್ನು ಹೋಗಿ ನೋಡಿ ಇದ್ರದ್ದು ಏನು ಒಳ್ಳೆಯದು, ಇದ್ರದ್ದು ಏನು ಕೆಟ್ಟದ್ದು ಅಂತ, ಅಥವಾ ಒಂದು ರೂಲನ್ನು ತಂದು ಪ್ರಾಣಿಗಳನ್ನು ಉಪಯೋಗಿಸ್ಬೇಕಂದ್ರೆ ಈ ಥರ ಕಾಪಾಡ್ಕೊಳ್ಳಿ, ಈ ಥರ ಕಾಯ್ದೆಗಳು ಕಾನೂನಿದೆ, ಇದನ್ನು ಪಾರು ಮಾಡಿ ಆಮೇಲೆ ಇದನ್ನು ಸ್ಪೋರ್ಟು ಅಂತ ತೊಗೊಳ್ಳಿ ಅಂತ ಮಾಡಬೇಕಾ ಏನು ಅಂತ ಒಂದು ಕಾದು ನೋಡಬೇಕಾಗಿದೆ. ಇದ್ರ ಮಧ್ಯ ಪಾಪ ನಮ್ಮ ಸೆಲೆಬ್ರಿಟೀಸ್ಗಳು ಅವ್ರು ನಾಳೆ ಅಕ್ಷಿ ಬಂದಿಲ್ಲ ಅಂದರೆ ಎಷ್ಟೇನು ಮಾಡ್ತಾಯಿದ್ದಾರೆ, ಸುದೀಪ್ ಅವ್ರು ಏನು ಮಾಡ್ತಾಯಿದ್ದಾರೆ, ಇದೇನು ಮಾಡ್ತಾಯಿದ್ದಾರೆ ಅಂತ. ಹಾಗಾಗಿ ಇಲ್ಲಿ ಸಪೋರ್ಟ್ ಅನ್ನೋದು ಸಾಮಾನ್ಯ ಮನುಷ್ಯ ಆಗಿ ಯಾರು ಬೇಕಾದ್ರೂ ಕೊಡ್ಬೋದು. ಈ ಥರ ವಿಚಾರಗಳೆಲ್ಲ ಆದಾಗ ಸುಮಾರಿದೆ. ಒಂದು ವಿಚಾರ ಏನು ಅಂತ ತಿಳ್ಕೊಳ್ಳೋದು, ಅದರ ಹಿನ್ನೆಲೆನೇ ಒಂದು ಸ್ವಲ್ಪ ಹಿನ್ನೆಲೆನ ಅರ್ಥ ಮಾಡ್ಕೊಳ್ಳೋದು. ಮೂರನೇದು ಆಬ್ವಿಯಸ್ಲಿ ಫೇಮಸ್ ಪರ್ಸ್ನಾಲಿಟೀಸು ಅವ್ರು ಏನು ಮಾತಾಡೋರು ಅವ್ರು ಇಡೀ ಕಮ್ಯುನಿಟಿನ ಇನ್ಫ್ಲುಯೆನ್ಸ್ ಮಾಡ್ತಾರೆ. ಸೊ ಅವ್ರನ್ನ ಹಿಡ್ಕೊಳ್ಳೋದು. ಐ ಹೋಪ್ ಇವತ್ತಿನ ವಿಡಿಯೋದ ಉದ್ದೇಶ ಇಷ್ಟೇ. ಕಂಬಳ ಬಗ್ಗೆ ಏನು ಅಂತ ನಿಮಗೆ ತಿಳಿಸ್ಕೊಟ್ಟು ಅದರ ಆಗು ಹೋಗುಗಳು ಈ ಕಡೆ ಆ ಕಡೆ ಎಲ್ಲಾನ ಒಂದು ಸ್ವಲ್ಪ ತುಂಬ ಕೂಲಂಕುಷವಾಗಿ ಇಳಿಯಿರಿ, ಮೇಲ್ಮೇಲಕ್ಕೆ ಮಾತಾಡಿ ಇನ್ನೂ ಮುಂದಿನ ದಿನದಲ್ಲಿ ಏನಾಗುತ್ತೋ ಕಾದು ನೋಡುವ. ಅಲ್ಲಿವರೆಗೂ ಇದೇ ಥರದ ಮತ್ತಷ್ಟು ವಿಚಾರಗಳ ಬಗ್ಗೆ ವಿ ಶಲ್ ಕೀಪ್ ಟಾಕಿಂಗ್.
ವಿ ಶಲ್ ಕೀಪ್ ರೀಚಿಂಗ್ ಔಟ್ ಟು ಮೋರ್ ಪೀಪಲ್. ಆ್ಯಂಡ್ ಅಲ್ಲಿವರೆಗೂ ನಮ್ಮ ಜನಗಳು ಕೆಲವರು ಈ ಥರದ್ದೆಲ್ಲ ಆದರೆ ಏನಾಗಲ್ಲ, ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಅಂತ ನೆಮ್ಮದಿನ ಹಾಳು ಮಾಡ್ಕೊಳ್ಳಲ್ಲ. ಇನ್ನು ಕೆಲವರು ಕೇರ್ಕೊಳ್ತಾನೆ ಇರ್ತಾರೆ ಈ ಥರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ಹಿಂಗೆ ಹಂಗೆ ಅಂತ. ಇವೆರಡರ ಮಧ್ಯೆ ನಮ್ಮದು ಜೀವನ. ಡೆಮೋಕ್ರಸಿ, ಇಂಡಿಯನ್ ಡೆಮೋಕ್ರಸಿ ನಮ್ಮ ಕೈನಲ್ಲೇ ಏನಿಲ್ಲ, ಆದರೂ ನಮ್ಮ ಕೈನಲ್ಲಿ ಎಲ್ಲ ಇದೆ. ಕೈನ ಭಾಳ ಹುಷಾರಾಗಿ ಉಪಯೋಗಿಸಿ. ಓಕೆ, ಕೈ ಕೊಡಬೇಡಿ, ಕೈ ಎತ್ತಿ ಅಂದ್ರೂ ಕೈ ಎತ್ಬಿಡ್ಬೇಡಿ. ಬಟ್ ಸಪೋರ್ಟನ್ನು ತೋರಿಸಿ, ಎಲ್ಲಿ ತೋರಿಸ್ಬೇಕು ಅನ್ಸುತ್ತೋ ತೋರಿಸಿ. ಇವತ್ತು ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ ಇದೆ, ಅಲ್ಲೂ ಕೂಡ ನಿಮಗೆ ಗೊತ್ತಿರೋದನ್ನು 4 ಜನಕ್ಕೆ ಹೇಳೋಕ್ಕೆ ಟ್ರೈ ಮಾಡಿ. ಬಟ್ ಮೇಕ್ ಶ್ಯೂರ್ ಯು ಆರ್ ಸ್ಟೇಟಿಂಗ್ ದ ರೈಟ್ ಫ್ಯಾಕ್ಟ್ಸ್ ಅಷ್ಟೇ.